ಎಲ್ರಿಗೂ ನಮಸ್ಕಾರ. ನಮ್ಮ ಶಿರಾ ಹುಡುಗರ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಚಿಂಟುಗೆ ಸಪೋರ್ಟ್ ಮಾಡಿ. ಇವರೆಲ್ಲರೂ ಸೇರ್ಕೊಂಡು ಡೀಪಾಗಿ ಡಿಸ್ಕಷನ್ ಮಾಡ್ತಾರೆ. ಕೇಳಿಸ್ಕೊಳ್ರಿ, ನಾನು ಕೇಳಿಸ್ಕೊಂತೀನಿ. ಹೆಂಗ ಯಾಕಂತಂತಣಿಯ ಹಿಂಗೆ ಸಪ್ಪು ಮಾಡ್ಕೊಂಡು ಕುತ್ಕೊಂಡಿದ್ದವಳೆ ಮಕ್ಕನ ಹೀರಕಾಯಿ ಮಾಡ್ಕೊಂಡಂಗೆ ಯಾಕೆ ಏನಾತ? ಏನ್ ಹೇಳತ್ತ ಅಲ್ಲ, ಈ ಮನುಷ್ಯನ ಜನ್ಮ ಯಾಕಾದ್ರೂ ಐತ ಅನ್ಸ್ಬಿಟ್ಟೈತಿ ನನ್ಗಂತೂ. ಈ ಮನುಷ್ಯ ಹುಟ್ಬಾರ್ದ ಐತತ್ತ. ಇದ್ಯಾಕನ್ಮಂತಣಿಯ ಹಿಂಗೆ ಹೇಳ್ತೀಯ? ಯಾಕಪ್ಪ ಮನುಷ್ಯ ಹುಟ್ಟದಲ್ಲ ಪಕ್ಷಿ ಆಗ್ಬಿಡ್ಬೇಕಂತ ಆಸೆ ನಿಂಗೆ? ಹೋಗಲ್ಲ ಪಾಪ ಅತ್ತ, ನಂಗಂತೂ ಜೀವನ ಸಾಕಾಗೋಗ್ಬಿಟ್ಟೈತತ್ತ. ಜೀವನದಾಗೆ ಜುಗುಪ್ಸೆ ಬಂದ್ಬಿಟ್ಟೈತಿ. ನೋಡ್ದೆ ಯಾವಾಗ್ಲೂ ನಿನಗೆ ಜಿಗುಪ್ಸೆ ಬಂದಿಲ್ಲ, ಇವಾಗ ಬಂದೈತಿ. ಅದ ಹೆಂಗ ಹೇಳ್ತಾರಲ್ಲ, ಕಾಡ್ ಬಾ ಅಂತೈತಿ ಊರ್ ಹೋಗು ಅಂತೈತಿ ಅಂತ. ಹಂಗಿದ್ದಾಗ ಇವಾಗ ಜಿಗುಪ್ಸೆ ಬಂದೈತಂತಿ. ಅಲ್ಲ, ನಮ್ಮ ಅಜ್ಜಿ ಯೋಟಿರ್ಬೇಡ, ಆ ನಾಯಿಗಿರೋ ಬೆಲೆ ನನ್ಗಿಲ್ವಲ್ಲ. ಯಾಕನ್ಮಂತಣಿಯ ಏನಾತು? ಮತ್ತೀಗ ಕೋಳಿ ಸಾರು ಮಾಡೈತಿ. ಅಜ್ಜೋಯ್, ನನಗೊಂದೆರಡು ತುಂಡಾಕಿ ಒಂದ್ ಮುದ್ದೆ ತೊಳ್ಸಿಕ್ಕೂರ ಅಪ್ಪನ ಹೊಟ್ಟೆ ಸೀತೈತೆ ಅಂತ ಕೇಳಿರೆ, ಈ ರಾಜ ಏನ್ ಯಾವಾಗ್ಲೂ ಹೊಟ್ಟೆ ಹಸು ಅಂತ್ಯ ಮಾಡ್ಕೊಡ್ತೀನಿ ಇರು ಅಂದ್ಬಿಟ್ಟು ತಗೊಂಡೋಗಿ 5-6 ಪೀಸು ಆ ನಾಯಿಗೆ ಮುಂಚೆಗೆ ಆಗ್ತಿತ್ತಲ್ಲ, ನನ್ಗೊಂದಿಟ್ಟು ಹಾಕೊಡ್ಲಿಲ್ಲ. ಆಮೇಲೆ ಮುದ್ದೆ ಮಾಡಿ ಅರ್ಧ ಗಂಟೆಗೆ ಇಕ್ಕೈತಿ ನನಗೆ. ಅಲ್ಲನ್ಮಂತಣಿ ಅದ್ರಾಗ ಏನ್ ತಪ್ಪೈತಿ? ಪಾಪ ನಾಯಿ ಹೊಟ್ಟೆ ಹಸ್ಕೊಂಡೈತೆ ಅಂತ ಹಾಕಿದ್ ಬಿಡು. ಅವಜ್ಜಿದೇನ್ ತಪ್ಪು? ಗುಂಡಜ್ಜಿ ಹೇಳ ಸರಿನಪ್ಪ. ನೀವು ಸರಿಯಾಗಿದ್ದೀರ. ನಾನ್ ಅದಕ್ಕೆ ಅವಾಗ್ಲೇ ಅನ್ಕೊಬಿಟ್ಟೆ, ದೇವ್ರೆ ಮುಂದಿನ ಜನ್ಮ ಅಂತ ಇದ್ರೆ ನಾಯಾಗ್ಬಿಟ್ಟು ಸಪ್ಪ ಅದು ಶ್ರೀಮಂತರ ಮನೆಗೆ ಸೇರ್ಕೊಂಬಂಗ್ ಮಾಡಪ್ಪ ಅಂತ ಬೇಡ್ಕೊಂಡಿದೀನಿ. ಅದ್ಯಾಕ ಹನುಮಂತಣಿ ಹಂಗಂತೀಯೋ? ಶ್ರೀಮಂತರ ಮನೆಗೆ ನಾಯಾಗುವಾಗ ಸೇರ್ಕೊಂಡ್ರೆ ಒಟ್ಟು ತುಂಬ ಊಟ ಹಾಕ್ತಾರ. ಏನ್ ಇಲ್ಲಿ ನೋಡು, ಮಕ್ಳಿಗೆ ಇರ್ತಾರ ಇಲ್ವೋ ಗೊತ್ತಿಲ್ಲ ಕರೆಕ್ಟ್ ಟೈಮ್ಗೆ. ನಾಯಿಗೆ ಮಾತ್ರ ಕರೆಕ್ಟ್ ಟೈಮಿಗೆ ಊಟ ಹಾಕ್ಬಿಡ್ತಾರೆ. ಬರೀ ಎತ್ತು ಮಾಂಸ, ಈ ಚಿಕನ್ ಇಂಥ ತಂದು ಹಾಕ್ತಿರ್ತಾರೆ. ಮತ್ತೀಗ ಅದಕ್ಕೆ ಏನೇನೋ ಬತ್ತೈತಿ ಫುಡ್ಡು, ಅದನ್ನೆಲ್ಲ ಹಾಕ್ತಾರೆ. ಆಮೇಲೆ ಮಕ್ಳಿಗೆ ಮುತ್ ಕೊಡ್ತಾರ ಇಲ್ವೋ ಗೊತ್ತಿಲ್ಲ. ಆ ನಾಯಿಗೆ ಮಾತ್ರ ದಿನಕ್ಕೊಂದು 20 ಸಲ ಮುತ್ ಕೊಟ್ಟಿರ್ತಾರೆ. ಅಲ್ಲ ಮುತ್ ಕೊಡ್ತಾರಂತಂದು ನಾಯಿ ಆಗ್ಬಿಡ್ತೀಯ? ಅಪ್ಪಯ್ಯೋ, ನಾವು ಆಟೋದಾಗ ಇನ್ನು ಮುಂದೆ ನೋಡ್ತೀವಿ ದುಡ್ಡು ಖರ್ಚಾಗ್ತೈತಿ ಅಂತ. ಆದ್ರ ನಾ ಏನ್ ಪುಣ್ಯ ಮಾಡಿರ್ತೈತೋ, ಎಂತೆಂತ ಐಷಾರಾಮಿ ಕಾರಾಗೆಲ್ಲ ಓಡಾಡ್ತೈತಿ. ಅದಕ್ಕೆ ನಾನು ನಾಯಾಗ್ಬಿಟ್ಟಿರಿ ಎಂತೆಂತ ಕಾರಾಗೆಲ್ಲ ಓಡಾಡ್ಬೋದ. ಆಮೇಲೆನೂ ಇಲ್ಲ, ನಾವ್ ಎಂತೆಂತ ಬಟ್ಟೆ ಹಾಕ್ತಾರ ನಾಯಿಗೆ. ಅದಕ್ಕೆ ಚೈನ್ ಎಲ್ಲ ಹಾಕ್ತಾರಿ. ನಾನು ನೋಡಿದೀನಿ ಹೇಳು ಮೊಬೈಲಾಗಿ. ಇವತ್ತೇನ ಆಗ್ಬಿಟ್ಟೈತೆ ಹನುಮಂತಣಿ ನಿನಗೆ? ಯಾರ ಮುಂದೆನ ನಾ ಹಿಂಗ ಹೋಗಿ ಹೇಳಿಯ ಹನುಮಂತ ಅಜ್ಜಂಗೆ ಏನೋ ತಿಕ್ಲತ್ತೈತಿ ಹಿಂಗೆಲ್ಲ ಮಾತಾಡ್ತಾರಂತಂದ ಆಮೇಲೆ ಆಡ್ಕೊಂತಾರ ಜನ. ಅದ್ಯಾಕೆ ಆಡ್ಕೊಂತಾರೆ? ಅದು ಅವ್ರವ್ರ ಇಷ್ಟ. ಇವಾಗ ನಾವು ಇದು ಏನೋ ಇವಾಗ ಹೆಣ್ಮಕ್ಳು ಅನ್ಕೊಂಬಲ್ವಿ, ಹೆಣ್ಣಾಗಿ ಹುಟ್ಟೋಕ್ಕಿಂತ ಮಣ್ಣಾಗಿ ಹುಟ್ಟಿದ್ದಾರೆ, ಮಣ್ಣಿನ ಮ್ಯಾಲೊಂದು ಗಿಡವಾಗಿ ಅಂತ ಹೇಳ್ಕೊಂಬಲ್ವಿ. ಹಂಗೆ ನನಗೆ ಹಂಗ ಅನ್ನಿಸ್ತಪ್ಪ, ನಾನು ಹೇಳ್ಕೊಂತಿದ್ದೀನಿ. ಆದ್ರೆ ತಪ್ಪೇನೈತಿ? ಹೋಗಿ 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 ನಿನಗೆ ಹೇಳ್ತಿದೀವಲ್ಲ ನಾವಿಬ್ರು, ನಿನಗೆ ಮಾತು ಕೊಡಕ್ ಆಗ್ತೈತೆ? ಅಜ್ಜಿ ಹಂಗಾರೆ ನಾನು ಮುಂದಿನ ಜನ್ಮದಾಗೆ ಏನಾಗ್ಬಿಡ್ತೀನಿ ಗೊತ್ತ? ನಾನು ಏನಾಗ್ಬಿಡ್ತಾನ, ಯಾವ್ದಾನ ಒಳ್ಳೆ ಪಕ್ಷಿ ಆಗ್ಬಿಡ್ತೀನಿ, ಯಾರ ಕೈಗೂ ಸಿಗ್ಬಾರ್ದು. ಹಂಗ್ ಓಡಾಡ್ಬೇಕು ನಾನು. ಇಷ್ಟತ್ತು ಹನುಮಂತದಿಂದಾತು, ಇವಾಗ ನಿಂದು. ಮತ್ತೀಗ ಇನ್ನೇನಜ್ಜಿ ನಿನ್ ಮೊಮ್ಮಗ ಹುಟ್ಟದು, ಬರೀ ಏಡ್ ತಿನ್ನೋದು, ಆಟಗಿರ್ತ ಬೈಸ್ಕೊಂಬೋದು, ಇದೆಲ್ಲ ಬೇಕಾ ನನಗೆ? ಪಕ್ಷಿ ಆಗ್ಬಿಟ್ಟಿರೆ ನಾನು ಹಾರಾಡ್ಕೊಂಡು ಆಕಾಶದೊಳಗೆ ಮರದ ಮೇಲೆಲ್ಲ ಕುತ್ಕೊಂಡು ಹಣ್ಣಂಪ್ಲೆಲ್ಲ ತಿನ್ಕೊಂಡು ನಾನು ಇನ್ನೊಂದು ಪಕ್ಷಿ ಜೊತೆ ಆಟ ಆಡ್ಕೊಂಡು ಆಮೇಲೆ ದಡನದಾಗ ಲವ್ ಮಾಡ್ಕೊಂಡು ಆಮೇಲೆ ಓಡಾಡ್ತಿರ್ತೀನಿ. ಒಟ್ಟು ಬಿಟ್ಟದ್ದೆ ನೋಡಿರಿ. ಸೀರಿಯಸ್ಸೇ ಅನ್ಕಮ್ಮಲ್ಲ ನಾನು ಹೇಳೋ ಮಾತ, ಬರೀ ತಮಾಷೆಗೆ ತಕೊಂಬದೆ. ನಾನೇನು ಇವರೆಲ್ಲ ಸೇರ್ಕೊಂಡು ಕಾಮಿಡಿ ಪೀಸ್ ಅನ್ಕೊಂಡವ್ರೇನಪ್ಪ. ಸೀರಿಯಸ್ ಆಗಿ ಹೇಳಿದ್ರು ನಮ್ಮಲ್ಲ, ಒಟ್ಟು ಬಿಟ್ಟಿದ್ದೆ ಅಂತೆ. ಹನುಮಂತಜ್ಜಿ ಹೇಳಿದ್ರು ಮಾತ್ರ ಸೀರಿಯಸ್ ಆಗಿ ತಗೊಂತಾರೆ. ನನ್ನ ಮಾತು ಯಾಕೆ ಸೀರಿಯಸ್ ಆಗಿ ತಗೊಂಬಲ್ಲ ಇವರು?